ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ 10,000 ಜನರು ಭಾಳ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋ ಸಾಧ್ಯತೆ. ಈಗಾಗಲೇ ಹರದನಹಳ್ಳಿಯಲ್ಲಿ ಎಲ್ಲವೂ ಕೂಡ ಸಿದ್ಧತೆ ಮಾಡಲಾಗಿದೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಸಿದ್ಧತೆ. ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಮೈಸೂರಿನಿಂದ ಬಂದಂತಹ 2 ಲಾರಿ ಕೂರ್ಚಿಗಳು, 4,000 ಆಸನಗಳ ವ್ಯವಸ್ಥೆಗೆ ಕುಟುಂಬ ಸೂಚನೆಯನ್ನ ನೀಡುತ್ತೆ. ಬಳಗ ದೊಡ್ಡದಿದೆ ಗೌಡ್ರದ್ದು. ಗೌಡ್ರು ಯಾವುದೇ ಕಾರಣಕ್ಕೂ ಕೂಡ ಬಳಗವನ್ನು ಕಳ್ಕೊಂಡಿರೋದಿಲ್ಲ. ಗೌಡ್ರಿಗೆ ತಕ್ಕ ಹೆಂಡತಿ ಚೆನ್ನಮ್ಮ ಅವರು ಕೂಡ ಯಾರನ್ನೂ ಬಿಟ್ಕೊಳ್ತಾ ಇರಲಿಲ್ಲ. ಯಾರು ಅಂದ್ರೆ ಯಾರು, ಪ್ರತಿಯೊಬ್ಬರಿಗೂ ಕೂಡ ತಾಯಿ ಮಮತೆಯನ್ನ ತೋರಿಸಿದಂತಹ ಮಹಾನ್ ವ್ಯಕ್ತಿ ಅವರು. ಆ ಒಂದು ಕಾರಣಕ್ಕಾಗಿ ಅವರ ಬಳಗವೂ ಕೂಡ ಜಾಸ್ತಿ ಇದೆ, ಅವರ ಬಳಗವೂ ಕೂಡ ದೊಡ್ಡದಾಗಿದೆ. ಅವರ ಬಳಗ ಕಾರ್ಯಕರ್ತರನ್ನ ಮಕ್ಕಳ ರೀತಿಯಾಗಿ ನೋಡಿರುವಂತಹ ದೊಡ್ಡ ತಾಯಿ ಅವರಿಲ್ಲ. ಅವರ ಒಂದು ಅಂತಿಮ ಸಂಸ್ಕಾರಕ್ಕೆ ಜನ 4,000 ಆಸನ ಸಾಕಾಗುತ್ತಾ? ಅದಕ್ಕಿಂತ ಜಾಸ್ತಿನೇ ಬರ್ತಾರೆ ಜನ, ನೋಡ್ತಾ ಇರು. ಅದೇನೋ ಹೇಳ್ತಾರಲ್ಲ, ಕೊಡೋ ಕೈಯವರು. ಅವರು ಗೌಡ್ರು ಸ್ವಲ್ಪ ಕೋಪ ಮಾಡಿಕೊಂಡ್ರು ಅಂತಂದ್ರೆ ಅವರು ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಿದ್ರಂತೆ. ಆ ರೀತಿಯ ಒಂದು ವ್ಯಕ್ತಿತ್ವ ಅವ್ರದ್ದಿತ್ತಂತೆ. ಗೌಡ್ರಿಗೆ ಬೇಜಾರಾಯ್ತು ಅಂತಂದ್ರೆ ಅವರು ಕೂಡ ಬೇಜಾರು ಮಾಡ್ಕೊಂತಿದ್ರಂತೆ. ಆದರ್ಶ ಮಹಿಳೆ. ಈಗಾಗಲೇ ಹರದನಹಳ್ಳಿಯಲ್ಲಿ ಸಿದ್ಧತೆಯ ಕಾರ್ಯ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಒಂದು ಮೃತದೇಹಕ್ಕೆ ಅಂತಿಮವಾಗಿ ಏನು ಪೂಜೆಯನ್ನ ಸಲ್ಲಿಕೆ ಮಾಡಬೇಕೋ ಆ ಪೂಜೆ ಸಲ್ಲಿಕೆಯನ್ನ ದೇವೇಗೌಡರ ಮನೆಯಲ್ಲಿ ಮಾಡಲಾಗತ್ತೆ. ಅದಾದ ನಂತರ ಅವರನ್ನ ಪುಟ್ಟರಂಗಯ್ಯನ ಮೈದಾನ ಪದ್ಮನಾಭ ನಗರದಲ್ಲಿದೆ, ಅಲ್ಲಿ ಇಡ್ತಾರೆ. ಅಲ್ಲಿ ಕಾರ್ಯಕರ್ತರ ಒಂದು ಒತ್ತಾಯದ ಮೇರೆಗೆ ಒತ್ತಡ ಹಾಕ್ತಾರೆ ಕಾರ್ಯಕರ್ತರು, ಇಲ್ಲ ನಾವು ಅಂತಿಮ ದರ್ಶನವನ್ನ ಮಾಡಲೇಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಪುಟ್ಟರಂಗಯ್ಯ ಮೈದಾನ ಪದ್ಮನಾಭ ನಗರ ಅಲ್ಲಿ ಇವರ ಅಂತಿಮ ದರ್ಶನಕ್ಕೆ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಆಲ್ರೆಡಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಾದ ನಂತರ ಅವರನ್ನ ಅವರ ಏನು ಶ್ರೀರಂಗನಾಥ ಬೆಟ್ಟದ ತಪ್ಪಲಿದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 10,000 ಜನ ಸೇರುವಂತಹ ನಿರೀಕ್ಷೆ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಎನ್ನುವಂತಹ ನಿರೀಕ್ಷೆ ಕೂಡ ಅಲ್ಲಿದೆ. ಈಗಾಗಲೇ ಹರದನಹಳ್ಳಿಯಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು.